ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರುದಾರನ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳದ ಸುತ್ತ ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣ ಇದು. ಅನಾಮಿಕ ವ್ಯಕ್ತಿಯನ್ನು ವಶಕ್ಕೆ ಪಡೆಯುವಂತೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಅನುಮಾನ ವ್ಯಕ್ತಪಡಿಸಿ ಎಸ್ಐಟಿಗೆ ಶ್ಯಾಮಸುಂದರ ದೂರನ್ನು ಕೊಟ್ಟಿದ್ದಾರೆ. ತಾವು ನೀಡಿದ ಅರ್ಜಿಯನ್ನ ಸ್ವೀಕರಿಸಿ ಪರಿಶೀಲನೆ ಮಾಡ್ತೀವಿ. ದೂರುದಾರನಿಗೆ ಹಿಂಬರ ನೀಡಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು. ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಸೂಚನೆ ಕೊಡಲಾಗಿದೆ. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಇದು. ಈಗ ಒಟ್ಟು 13ರಿಂದ 14 ಸ್ಪಾಟ್ಗಳನ್ನು ಆತ ಗುರುತು ಮಾಡಿದ್ದಾನೆ. ಈಗ ದೂರುದಾರನ ಮೇಲೆ ಅನುಮಾನ ಬಂದಿರುವಂಥ ಹಿನ್ನೆಲೆಯಲ್ಲಿ ಹಿಂಬರವನ್ನು ನೀಡಲಾಗಿದೆ. ಅನಾಮಿಕ ವ್ಯಕ್ತಿಯನ್ನು ವಶಕ್ಕೆ ಪಡೆಯಬೇಕು ಅಂತೇಳಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನ ವ್ಯಕ್ತಪಡಿಸಿ ಈಗ ಎಸ್ಐಟಿಗೆ ಶ್ಯಾಮಸುಂದರ್ ಅವರು ದೂರನ್ನು ಕೊಟ್ಟಿದ್ದಾರೆ. ಅಂದರೆ ತಾವು ನೀಡಿರುವಂಥ ಅರ್ಜಿಯನ್ನು ಸ್ವೀಕರಿಸಿ ಪರಿಶೀಲಿಸುವಂತೆ, ಅಂದರೆ ಹಿಂಬರವನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಅನಾಮಿಕ ದೂರುದಾರ ವ್ಯಕ್ತಿಯನ್ನು ಎಸ್ಐಟಿ ವಶದಲ್ಲಿ ಇರಿಸಿಕೊಳ್ಳುವಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಅಂದರೆ ಆತನ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಈಗ 1ರಿಂದ 13 ಸ್ಪಾಟ್ಗಳನ್ನು ಗುರುತು ಮಾಡಿದ್ದಾರೆ. 1 ಅಥವಾ 2 ಕಡೆ ಸಿಕ್ಕಿದೆ, ಉಳಿದೆಲ್ಲವೂ ಕೂಡ ಕೇವಲ ಬರೀ ಬುರುಡೆ ಇದೆ ಅಂತ. ಸೊ ಹಂಗಾಗಿ ಆತನ ಮೇಲೆ ಅನುಮಾನ ಬಂದಿರುವಂಥ ಹಿನ್ನೆಲೆಯಲ್ಲಿ ಆತನಿಗೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಅಂತ. ಆತನ ಸದ್ಯದ ಪರಿಸ್ಥಿತಿ ಅಥವಾ ಆತ ಹೇಗಿದ್ದಾನೆ, ಯಾವ ರೀತಿಯಾಗಿ ಆತ ಇದ್ದಾನೆ ಅನ್ನೋದ್ರ ಬಗ್ಗೆ ಸೊ ಯಾವುದೇ ಅಪರಾಧ ಕೃತ್ಯದ ಮಾಹಿತಿ ಅಥವಾ ದೂರನ್ನು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಸಲ್ಲಿಸಬೇಕು ಅನ್ನೋದು ಈ ಬಗ್ಗೆ ದೂರು ಅರ್ಜಿ ಸಲ್ಲಿಕೆ ಮಾಡಿರುವಂಥ ಹಿನ್ನೆಲೆ ವ್ಯಕ್ತಿಗೆ, ಅಂದರೆ ದೂರುದಾರ ಶ್ಯಾಮಸುಂದರ್ ಅವರು ಹಿಂಬದಿಯಲ್ಲಿ, ಅಂದರೆ ಹಿಂಭಾಗ ಏನಿರುತ್ತಲ್ಲ ಅದನ್ನು ಬರೆದು ಕೊಟ್ಟಿರುವಂಥದ್ದು. ಸೊ ಈಗ ನೋಡಬೇಕು ಎಸ್ಐಟಿ ಅವರು ಮುಂದೆ ಏನು ಮಾಡ್ತಾರೆ. ಆ ವ್ಯಕ್ತಿಯನ್ನು, ಅಂದರೆ ಈ ಸಾಕ್ಷಿದಾರ ಅಥವಾ ದೂರುದಾರ, ಮುಸುಕುದಾರಿ ಅಂತ ಏನು ಕರಿತೀವಲ್ಲ, ಆತನಿಗೆ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುತ್ತಾ ಅಂತ. ಯಾಕಂದರೆ 13ನೇ ಸ್ಪಾಟ್ ಇದೆಯಲ್ಲ, ಅದು ಕುತೂಹಲ ಇರುವಂಥದ್ದು. ಅದರಲ್ಲಿ ಒಂದು ವೇಳೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಆತನಿಗೆ ಕರೆಸಿ ವಿಚಾರಣೆ ಅಂತೂ ಮಾಡ್ತಾರೆ. ಯಾಕೆಂದರೆ ಆತ ಹೇಳಿರುವಂಥದ್ದು 9ರಿಂದ 13 ಜಾಗಗಳು ಅಲ್ಲಿ ಸಿಕ್ಕಾಪಟ್ಟೆ ಹೆಣಗಳು ಸಿಗ್ತವೆ, ಸಾಮೂಹಿಕವಾಗಿ ಹೆಣಗಳನ್ನು ಹೂತಿ ಹಾಕಿದ್ದೇನೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಆತ ಕೊಟ್ಟಿದ್ದ. ಆದರೆ 9ರಿಂದ 12 ತನಕ ಏನು ಸಿಗಲೇ ಇಲ್ಲ. ಸೊ ಹಂಗಾಗಿ ಆತನ ಮೇಲೆ ಈಗ ಅನುಮಾನ ಶುರುವಾಗಿದೆ. ಈಗ 13ನೇ ಸ್ಪಾಟ್ ಏನಿದೆಯಲ್ಲ, ಇವತ್ತು ಅಗಿಯುವಂಥ ಕೆಲಸ ಆಗುತ್ತೆ. ಅಲ್ಲಿ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಈ ರೀತಿಯ ಬೆಳವಣಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಸಿಕ್ತು ಅಂತ ಹೇಳಿದ್ರೆ ಮತ್ತೊಂದು ಆಯಾಮ ಪಡೆದುಕೊಳ್ಳುತ್ತೆ ಈ ಒಂದು ತನಿಖೆ. ಈಗ ಬೇರೆ ಬೇರೆ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ, ಆ ಜಾಗದಲ್ಲಿ ಅಥವಾ ಆ ಸ್ಪಾಟಲ್ಲಿ ಇಂತಿಷ್ಟು ಮೂಳೆಗಳು ಸಿಗ್ತಾ ಇವೆ, ಅಸ್ಥಿ ಪಂಜರಗಳು ಸಿಗ್ತಾ ಇವೆ ಅಂತೇಳಿ. ಬಟ್ ಅಧಿಕೃತವಾಗಿ ಎಸ್ಐಟಿ ಕಡೆಯಿಂದ ಯಾವುದೇ ರೀತಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ಯಾಕೆ ಎಸ್ಐಟಿ ಅವರು ಅದನ್ನು ಗೌಪ್ಯವಾಗಿ ಇಟ್ಟಿದ್ದಾರೋ ಗೊತ್ತಾಗ್ತಾ ಇಲ್ಲ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಕಾರ್ಯ ಆಗುತ್ತೆ ಅದರ ಬಗ್ಗೆ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ರೆ ಅದು ಗೊತ್ತಾಗುತ್ತೆ. ಬಟ್ ಅವ್ರ ಕಡೆಯಿಂದ ಏನು ಬಿಡುಗಡೆ ಆಗ್ತಾ ಇಲ್ಲ. ಸೊ ಹಂಗಾಗಿ ಈ ರೀತಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸಿಗ್ತಿದೆಯಾ ಸಿಗ್ತಿಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕೆಲವು ಕಡೆ ಸಿಗ್ತಿದೆ ಅಂತ ಹೇಳಲಾಗ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ಸತ್ಯ. ಇನ್ನು ಕೆಲವು ಭಾಗಗಳಲ್ಲಿ ಈಗ 9ರಿಂದ 12 ಸ್ಪಾಟ್ಗಳಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳ್ತಿದೆಯಲ್ಲ, ಅದು ಕೆಲವೊಂದಿಷ್ಟು ಚಾನಲ್ಗಳಲ್ಲಿ ಸಿಕ್ಕಿದೆ ಅನ್ನುವಂಥ ವರದಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ, ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶೋಭ, ಈಗ ದೂರುದಾರನ ಮೇಲೆ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು ಹೇಗೆ, ಈ ಒಂದು ಕೇಸ್ ಯಾವ ರೀತಿಯಾಗಿ ಹೋಗುತ್ತೆ ಅಂತೇಳಿ. ಹೇಮಕುಮಾರ್, ಈಗ ದೂರುದಾರ ಅಥವಾ ಆ ಒಂದು ಅನಾಮಿಕ ವ್ಯಕ್ತಿ ಆತ ಒಂದು ಸೆನ್ಸಿಟಿವ್ ವ್ಯಕ್ತಿ ಆಗಿರೋವಂಥದ್ದು ಈಗ ಸ್ಪಷ್ಟವಾಗಿರೋವಂಥದ್ದು. ಯಾಕೆ ಅಂತ ಹೇಳಿದರೆ ಈಗ ಆತ ಹೇಳಿರೋ ಪ್ರಕಾರ ಕೆಲ ಕಡೆ
ಮೂಳೆ ಸಿಕ್ಕಿರೋವಂಥದ್ದು SIT ಖುದ್ದಾಗಿ ನಿನ್ನೆ ಮಾತ್ರ ಕನ್ಫರ್ಮ್ ಮಾಡಿರೋವಂಥದ್ದು. ಆ ಪೈಕಿ 2 ಮೂಳೆಗಳು ಮಾತ್ರ ಸಿಕ್ಕಿರುವಂಥದ್ದು. ಆ 2 ಮೂಳೆಗಳಲ್ಲಿ UDR ಆಗಿದೆ, ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟನ್ನು ಮಾಡಿರೋವಂಥದ್ದು ಈಗ ಸ್ಪಷ್ಟವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಎಲ್ಲಿ ಇರಿಸೋವಂಥದ್ದು ಪಬ್ಲಿಕ್ ಆಗಬಾರ್ದು, ಮತ್ತು ಅವನಿಗೆ ಯಾವ ರೀತಿ ಒಂದು ಸೆಕ್ಯೂರಿಟಿ ಕೊಡಬೇಕು ಅದನ್ನು ಕೊಡಬೇಕು ಅಂತಲೂ ಕೂಡ ಈಗ ಒಂದಷ್ಟು ಡಿಮ್ಯಾಂಡ್ಗಳಿದೆ. ಆದರೆ ಒಟ್ಟಾರೆಯಾಗಿ ಈ ಪ್ರಕರಣ ಕೇವಲ ಈ 13 ಸ್ಪಾಟಲ್ಲೇ ಸುತ್ತ ಇರೋದಂಥದ್ದು ಅಲ್ಲ. ಈ 13 ಸ್ಪಾಟನ್ನು ಬಿಟ್ಟು ಮತ್ತಷ್ಟು ಸ್ಪಾಟ್ಗಳಿದೆ ಅನ್ನೋವಂಥ ಒಂದು ಚರ್ಚೆಗಳು ಈಗಾಗಲೇ SIT ವಲಯ ಹಾಗೂ ಇಲ್ಲಿರುವಂಥ ಸ್ಥಳೀಯ ಪೊಲೀಸರಲ್ಲೂ ಚರ್ಚೆ ಪ್ರಾರಂಭ ಆಗಿರುವಂಥದ್ದು. ಮುಖ್ಯವಾಗಿ ಈಗ ಇರೋವಂಥ ಈ ಒಂದು ಸ್ಪಾಟ್ ಏನಿದೆ ಇದು 13ನೇ ಸ್ಪಾಟ್ ಮಾತ್ರ ಇನ್ನು ಬಾಕಿ ಉಳ್ಕೊಂಡಿರೋವಂಥದ್ದು. ಸದ್ಯಕ್ಕೆ ಇಲ್ಲಿರೋವಂಥ ಚಾಲೆಂಜು ಈಗಾಗಲೇ ನಾನು ಹೇಳಿರೋವಂಥದ್ದೇ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಇಲ್ಲಿರುವಂಥ ಅಣೆಕಟ್ಟು ಏನಿದೆ, ಅಣೆಕಟ್ಟಿನ ಪಕ್ಕ ಇರುವಂಥ ಸ್ಪಾಟ್ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲಿ ಉತ್ಖನನ ಮಾಡುವಂಥ ಒಂದು ಸಂದರ್ಭ ಸಾಕಷ್ಟು ಚಾಲೆಂಜಿಂಗ್ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರು ಹಾಗೂ ಅದಕ್ಕೆ ಬೇಕಾಗಿರುವಂಥ ಟೆಕ್ನಿಕಲ್ ನಾಲೆಡ್ಜ್ ಇರೋವಂಥ ವ್ಯಕ್ತಿಯನ್ನು ಈಗ SIT ಸಂಪರ್ಕ ಮಾಡ್ತಾ ಇದೆ. ತದನಂತರ SIT ಸಂಪರ್ಕ ಮಾಡಿ ಬಂದಿರೋವಂಥ ವ್ಯಕ್ತಿ ಏನಿದ್ದಾರೆ ಅಥವಾ ಆ ಒಂದು ತಂಡ ಏನು ಬರುತ್ತೆ ಅವರು ಕೊಡುವಂಥ ಒಂದು ವರದಿಯ ಆಧಾರದ ಮೇಲೆ ಅಲ್ಲಿ ನಿಜವಾಗ್ಲೂ ಅಲ್ಲಿ ಕಳೆಬರಹಗಳು ಇದೆಯಾ ಇಲ್ವಾ ಅನ್ನೋವಂಥ ಒಂದು ನಿಖರ ಮಾಹಿತಿಯನ್ನು ಈಗ ಗ್ರೌಂಡ್ ಪೆನಿಟ್ರೇಟಿಂಗ್ ರಡಾರಿನ ಟೆಕ್ನಿಕಲ್ ವ್ಯಕ್ತಿಗಳು ನೀಡ್ತಾರೆ. ಸೊ ಈ ಆಧಾರದ ಮೇಲೆ ಅಲ್ಲಿ ಬೇಕಾಗಿರುವಂಥ ಉತ್ಖನನ ಎಷ್ಟರ ಮಟ್ಟಿಗೆ ಮಾಡಬಹುದು, ಮಾಡೋಕ್ಕೆ ಇಲ್ಲಿ ಮುಂದೆ ಕೂಡ ಪರ್ಮಿಷನ್ ಸಿಗತ್ತಾ, ಮಾಡಿದರೆ ಅದರ ದುಷ್ಪರಿಣಾಮ ಏನಾಗುತ್ತೆ. ಯಾಕೆಂತ ಹೇಳಿದರೆ ನದಿ ಈಗ ಇಲ್ಲಿ ಮಳೆ ಈಗ ನೋಡ್ತಾ ಇರ್ಬೋದು, ಈಗ ನಾನು ಕೂಡ ಛತ್ರಿ ಹಿಡ್ಕೊಂಡು ನಿಂತಿದ್ದೀನಿ. ಕಾರಣ ಇಷ್ಟೇ, ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿರುವಂಥ ಸಂದರ್ಭ ಇದೆ, ಜೊತೆಗೆ ನದಿ ಕೂಡ ಬೋರ್ಗ್ ಹರಿತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅಣೆಕಟ್ಟಿನ ಪಕ್ಕ ಏನಾದರೂ ಉತ್ಖನನ ಮಾಡಿದ್ರೆ ಅಣೆಕಟ್ಟಿಗೆ ಡ್ಯಾಮೇಜ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಒಂದು ವೇಳೆ ಅಣೆಕಟ್ಟೆ ಏನಾದರೂ ಡ್ಯಾಮೇಜ್ ಆದರೆ, ನದಿಯ ಕಟ್ಟೆ ಏನಾದರೂ ಒಡೆದ್ರೆ ಇಲ್ಲಿ ಅಕ್ಕಪಕ್ಕ ಪ್ರದೇಶಗಳಿಗೆ ಸಾಕಷ್ಟು ಹಾನಿಯಾಗುತ್ತೆ. ಸೊ ಈ ರೀತಿಯಾಗಿರುವಂಥ ಒಂದು ರೀತಿ ಮಿಸ್ಹ್ಯಾಪ್ಗೆ ಈಗ ಪೊಲೀಸರು ಯಾವುದೇ ರೀತಿಯ ಒಂದು ಅವಕಾಶನ ಕೊಡಬಾರ್ದು ಅಂತ ಈಗಾಗಲೇ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು SIT ಟೀಮ್ಗೆ ಮನವರಿಕೆ ಮಾಡಿದ್ದಾರೆ. ಇದರ ಹೊರತಾಗಿ ಈಗ ಇಲ್ಲಿ ಯಾವ ರೀತಿ ಉತ್ಖನನ ಮಾಡಬೇಕಾಗತ್ತೆ ಒಂದು ವೇಳೆ ಕಳೆಬರ ಸಿಕ್ಕಿದ್ರೆ ಅನ್ನೋದು ಈಗ SITಗೆ ದೊಡ್ಡ ಚಾಲೆಂಜಿಂಗ್ ಆಗಿದೆ. ಇದರ ಜೊತೆಗೆ ಈಗ ಇರೋವಂಥ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಅವನು ಈಗ ಇನ್ನೂ ಮುಂದೆ ಏನಾದರೂ ಸ್ಪಾಟ್ಗಳನ್ನ ತೋರಿಸಿದ್ರೆ ಸಾರಾಸಗಟಾಗಿ ಈಗ SIT ಕೂಡ ಅದನ್ನು ತಳ್ಳಿ ಹಾಕೋಕ್ಕಾಗಲ್ಲ. ಅವನು ತೋರಿಸಿದ ಸ್ಪಾಟ್ಗಳನ್ನ SIT ಅಲ್ಲಿ ಹೋಗಿ ಉತ್ಖನನ ಮಾಡಲೇಬೇಕಾಗಿರುತ್ತೆ. ಸೊ ಇನ್ನು ಮುಂದೆ ಯಾವ ರೀತಿ ಸ್ಪಾಟ್ಗಳನ್ನ ತೋರಿಸ್ತಾನೆ ಅಥವಾ ಇಲ್ಲಿಗೆ 13ಕ್ಕೆ ಮುಗಿಯತ್ತಾ ಇಲ್ಲ ಈ ಒಂದು 164 ಸ್ಟೇಟ್ಮೆಂಟನ್ನು ಅಡಿಷ್ನಲ್ ಆಗಿ ಏನಾದರೂ ಕೊಡುವಂಥ ಚಾನ್ಸಸ್ ಇದೆಯಾ, ಇವೆಲ್ಲದಕ್ಕೂ ಕೂಡ ಟೈಮೇ ಉತ್ತರ ಕೊಡಬೇಕಾಗಿರುತ್ತೆ. ಹೇಮಕುಮಾರ್, ಪ್ರಶೋಭ್, ಇದರ ಜೊತೆಗೆ ಪ್ರಮುಖವಾಗಿ ದೂರುದಾರನ ಮನಸ್ಥಿತಿ ಹೇಗಿದೆ ಅಂತೇಳಿ 9ರಿಂದ 12 ಸ್ಪಾಟ್ಗಳಲ್ಲಿ ಏನೂ ಸಿಗೋದಿಲ್ಲ, ಆದರೆ ಆತ ಕೊಟ್ಟಿರುವಂಥ ಹೇಳಿಕೆ 9ರಿಂದ 12 ಸ್ಪಾಟ್ಗಳು ಎಲ್ಲವೂ ಸಿಗತ್ತೆ ಅಂತೇಳಿ, ಬಟ್ ಏನೂ ಸಿಗಲಿಲ್ಲ. ಹಂಗಾಗಿ ಆತನ ಸದ್ಯದ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಲ್ಲ, ಈಗ ಇರುವಂಥದ್ದು ಅಲ್ಲಿ ಆ ಒಂದು ಸ್ಪಾಟ್ಗಳಲ್ಲಿ ಸಿಕ್ಕಿಲ್ಲ ಅಂತ ಆದರೆ ಇದಕ್ಕೆ ಕೌಂಟರ್ ಅಥವಾ ಪರವಾಗಿರುವಂಥ ಆರ್ಗ್ಯುಮೆಂಟ್ಸ್ ಏನಿದೆ ಅಂತ ಹೇಳಿದರೆ, ಈ ಒಂದು ಗುಡ್ಡಗಾಡಿನ ಪ್ರದೇಶಗಳಲ್ಲಿ ಸಾಯಿಲ್ ಎರೋಷನ್ ಆಗುವಂಥದ್ದು ಸಹಜವಾಗಿರುತ್ತೆ. ಸೊ ಆ ಒಂದು ಬಾಡಿಗಳ ಮೇಲೆ ಸಾಕಷ್ಟು ಪ್ರಮಾಣದ ಮಣ್ಣು 15-20 ವರ್ಷದ ಹಿಂದೆ ಅಂತ ಹೇಳುವಂಥ ಸಂದರ್ಭ ಇರೋವಂಥ ಒಂದು ಚಾನ್ಸ್ ಬೆನಿಫಿಟ್ ಆಫ್ ಡೌಟ್ ಏನು ಇದೆ ಅಂದರೆ, ಆ ಒಂದು ಬಾಡಿಗಳ ಮೇಲೆ ಮಣ್ಣಿನ ಒಂದು ಶೇಖರಣೆ ಅಥವಾ ಮಣ್ಣಿನ ಒಂದು ಸಂಗ್ರಹ ಆಗಿರ್ಬೋದು, ಇನ್ನೂ ಒಳಗೆ ಹೋಗಿರ್ಬೋದು, ಅಥವಾ ಬೇರೆ ಕಡೆ ಒಂದು ಸಾಯಿಲ್ ಎರೋಷನ್ ಆದಾಗ ಬೇರೆ ಕಡೆ ಸ್ಥಳಾಂತರ ಆಗಿರುವಂಥ ಚಾನ್ಸ್ ಇದೆ ಅಂತಲೂ ಒಂದು ಆರ್ಗ್ಯುಮೆಂಟ್ ಇದೆ. ಆದರೆ ಸತ್ಯವಾಗಲೂ ಇದು ಆಗೋವಂಥ ಸನ್ನಿವೇಶ ಇದೆಯಾ? ಆ ರೀತಿ ಇದ್ದರೆ ಇಲ್ಲಿ ಯೂಸ್ ಮಾಡಿರುವಂಥ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಏನೀಗ ಇಲ್ಲಿ ಯೂಸ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ, ಆ ಒಂದು ರೆಡಾರ್ನ ಬೇರೆ ಕಡೆನೂ ಯೂಸ್ ಮಾಡ್ತಾರಾ ಅನ್ನೋದು ಕೂಡ ಇನ್ನೂ ಪ್ರಶ್ನೆ ಹಾಗೇ ಉಳಿದಿದೆ. ದೂರುದಾರರ ಮನಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಅದು ಈವರೆಗೂ ಕೂಡ ದೂರುದಾರ ಯಾರು ಆತ ಪಬ್ಲಿಕ್ಕಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡೋದಕ್ಕೆ ಈಗ ಸಾಧ್ಯವಾಗ್ತಾ ಇಲ್ಲ. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಸೆನ್ಸಿಟಿವ್ ವ್ಯಕ್ತಿ ಇರೋ ಕಾರಣದಿಂದ ಆತನಿಗೆ ಸಂಪೂರ್ಣವಾಗಿ ಸೆಕ್ಯೂರಿಟಿ ಕೊಡಬೇಕಾಗಿರೋದು ಈಗ SITಯ ಪ್ರಮುಖ ಜವಾಬ್ದಾರಿಯಾಗಿದೆ. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಪ್ರಶೋಭ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.